ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ನ NRI ಸ್ಪೆಸಿಫಿಕ್ ಸುದ್ದಿ ಸಂಚಿಕೆ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತೀಯರಿಗೆ ಅಂದ್ರೆ ಅಮೆರಿಕದಲ್ಲಿ ನೆಲೆಸಿರೋ ಭಾರತೀಯರಿಗೆ ವೀಸಾ ರದ್ದತಿಯ ಬೆದರಿಕೆ ಹಾಕಿ ಅವರಿಗೆ ಹೆದರಿಸಿ ಸುಳ್ಳು ಹೇಳಿ ಸುಲಿಗೆ ಮಾಡ್ತಾ ಇದ್ದ ಭಾರಿ ದೊಡ್ಡ ಸೈಬರ್ ಖದೀಮರ ಜಾಲ ಪತ್ತೆಯಾಗಿದೆ. ಬರೀ ಬೆದರಿಕೆ ಮಾತ್ರ ಅಲ್ಲ, AI ಟೆಕ್ನಾಲಜಿ ಬಳಸಿ ಭಾರತದಲ್ಲಿರೋ ಪೋಷಕರಿಗೂ ಕಾಲ್ ಮಾಡಿ ವಂಚಿಸ್ತಾ ಇದ್ದ ಈ ಗ್ಯಾಂಗ್ನಿಂದ NRIಗಳು ಕಂಗಾಲಾಗಿ ಹೋಗಿದ್ರು. ಇನ್ನೊಂದು ಕಡೆ ದುಬೈ ಏರ್ಪೋರ್ಟ್ ವಿದೇಶಿ ವಿಮಾನಗಳ ಹಾರಾಟಕ್ಕೆ ದಿಢೀರ್ ಬ್ರೇಕ್ ಹಾಕಿದೆ. ಭಾರತೀಯ ಏರ್ಲೈನ್ ಸಂಸ್ಥೆಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಲಾಸ್ನ ಭೀತಿ ಇದೆ. ಇತ್ತ ಕೆನಡಾದಲ್ಲಿ ವಲಸೆ ನಿಯಮಗಳನ್ನು ಕಂಪ್ಲೀಟ್ ಆಗಿ ಬದಲಾಯಿಸ್ತಾ ಇರೋ ಸರ್ಕಾರ OCI ಕಾರ್ಡ್ ಪಡೆಯೋ ನಿಯಮವನ್ನು ಕೂಡ ಸಿಕ್ಕಾಪಟ್ಟೆ ಟೈಟ್ ಮಾಡಿದೆ. ಇದರ ಜೊತೆಗೆ ಯುರೋಪ್ ಪ್ರಯಾಣಿಕರಿಗೆ ಹೊಸ ಫೇಸ್ ಸ್ಕ್ಯಾನ್ ಟೆನ್ಷನ್, ದುಬೈನಲ್ಲಿ ಬಾಡಿಗೆದಾರರಿಗೆ ಭರ್ಜರಿ ರಿಲೀಫ್ ಹಾಗೂ 70 ಲಕ್ಷ ಟ್ಯಾಕ್ಸ್ ರೀಫಂಡ್ ಸೇರಿದ ಹಾಗೆ ದೇಶ ವಿದೇಶದ ಎಲ್ಲ ಎಕ್ಸ್ಕ್ಲೂಸಿವ್ NRI ಸುದ್ದಿಯನ್ನ ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ನಾವೀಗ. ಮೊದಲಿಗೆ ಅಮೆರಿಕದಲ್ಲಿ ಈಗ ಆಲ್ರೆಡಿ ಕಠಿಣ ವೀಸಾ ನಿಯಮಗಳಿಂದ ಆತಂಕದಲ್ಲಿರೋ ಭಾರತೀಯರನ್ನ ಟಾರ್ಗೆಟ್ ಮಾಡಿ ಸೈಬರ್ ವಂಚಕರು ದೊಡ್ಡ ಮಟ್ಟದ ಸುಲಿಗೆಗಿಳಿದಿದ್ದಾರೆ. ಭಾರತೀಯರು ಆತಂಕದಲ್ಲಿದ್ದಾರೆ ಅಂದ್ರೆ ಭಾರತೀಯರಿಗೆ ಟೆನ್ಷನ್, ಅವರ ಹಿತೈಷಿಗಳಿಗೆ ಟೆನ್ಷನ್, ಅವರ ಫ್ಯಾಮಿಲಿಯವರಿಗೆ ಟೆನ್ಷನ್. ಆದ್ರೆ ವಂಚಕರಿಗೆ ಅದೊಂದು ಅಪಾರ್ಚುನಿಟಿ. ಟೆನ್ಷನ್ ಇದ್ದಾರೆ, ಇದನ್ನ ಬಳಸ್ಕೊಳ್ಳೋಣ ಅಂತ ಹೇಳಿ ಅಮೆರಿಕದ ವಿದೇಶಾಂಗ ಇಲಾಖೆ ಮಾಹಿತಿ ಪ್ರಕಾರ 2024ರಲ್ಲಿ ಇಂತಹ ವೀಸಾ ವಂಚನೆ ಪ್ರಕರಣಗಳು 8 ಇತ್ತು. 2025ರಲ್ಲಿ ಇದು 613ಕ್ಕೆ ಏರಿಕೆಯಾಗಿದೆ. ಇಮಿಗ್ರೇಷನ್ ಆಫೀಸರ್ಗಳ ಹೆಸರಲ್ಲಿ ಕಾಲ್ ಮಾಡೋದು, ನಿಮ್ಮ ವೀಸಾ ಕ್ಯಾನ್ಸಲ್ ಆಗ್ತಾ ಇದೆ, ನಿಮ್ಮನ್ನ ಗಡಿಪಾರು ಮಾಡಿಬಿಡ್ತೀವಿ, ಕೈ ಕಟ್ಟಾಕ್ಬಿಟ್ಟು ಡಿಪೋರ್ಟ್ ಮಾಡ್ತೀವಿ, ವಿಮಾನದಲ್ಲಿ ಹಾಕಿ ಭಾರತಕ್ಕೆ ಬಿಸಾಕ್ಬಿಡ್ತೀವಿ ಅಂತ ಹೇಳಿ ಬೆದರಿಸಿ ಹಣ ವಸೂಲಿ ಮಾಡ್ತಿದ್ದಾರೆ. ಮುಖ್ಯವಾಗಿ F1 ವೀಸಾ ಹೋಲ್ಡರ್ಸ್ ಮತ್ತು H1B ವೀಸಾ ಹೋಲ್ಡರ್ಸ್ ಅನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ಸ್ಟೂಡೆಂಟ್ಸ್ ಮತ್ತು ವರ್ಕರ್ಸ್ನ. ಇದಕ್ಕಿಂತ ಆಘಾತಕಾರಿ ವಿಚಾರ ಅಂದರೆ ಭಾರತದಲ್ಲಿರೋ ಅವರ ಫ್ಯಾಮಿಲಿಯವರಿಗೂ ಕಾಲ್ ಮಾಡಿ ನಿಮ್ಮ ಮಕ್ಕಳು ಅರೆಸ್ಟ್ ಆಗಿದ್ದಾರೆ ಅಂತ AI ವಾಯ್ಸ್ ಮೂಲಕ ಸುಳ್ಳು ಹೇಳಿ ಹಣವನ್ನು ಕೀಳ್ತಾ ಇದ್ದಾರೆ. ವೀಸಾ ಅಪಾಯಿಂಟ್ಮೆಂಟ್ ಅಥವಾ ರಿನ್ಯೂವಲ್ ಹೆಸರಲ್ಲಿ ಯಾರಿಗೂ ಹಣ ಕೊಡಬೇಡಿ, ಯಾವುದೇ ಅನುಮಾನ ಬಂದರೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ ಅಂತ ಅಮೆರಿಕ ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ. ಏನೋ ಇದೇ ಹೊತ್ತಲ್ಲಿ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿರೋ ಭಾರತೀಯ ಕಾನ್ಸುಲೇಟ್ನಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ತಾಂತ್ರಿಕ ಕಾರಣಗಳಿಂದ ನಿಂತಿದ್ದ ವೀಸಾ ಮತ್ತು OCI ಕಾರ್ಡ್ ಸೇವೆ ಈಗ ಮತ್ತೆ ಆರಂಭ ಆಗಿದೆ. ಕ್ಯಾಲಿಫೋರ್ನಿಯಾ, ಅರಿಜೋನಾ, ಹವಾಯಿ ಮತ್ತು ನೆವಾಡಾ ಸೇರಿ ಒಟ್ಟು 4 ರಾಜ್ಯಗಳ ಜನರಿಗೆ ಇದರಿಂದ ಭಾರಿ ಅನುಕೂಲ ಆಗುತ್ತೆ. ಸದ್ಯಕ್ಕೆ ಇದು ಅಮೆರಿಕದಲ್ಲಿರೋ ಭಾರತದ 7ನೇ ಕಾನ್ಸುಲೇಟ್ ಆಗಿದ್ದು ಸ್ಥಳೀಯರಿಗೆ ವೀಸಾ ಅಪ್ಲಿಕೇಶನ್ ಪ್ರಕ್ರಿಯೆ ಈಗ ಫುಲ್ ಈಸಿ ಆಗುತ್ತೆ. ಏನು NRIಗಳ ಫಿನಾನ್ಸ್ ವಿಚಾರಕ್ಕೆ ಬಂದ್ರೆ, ದುಬೈ ಮೂಲದ NRI ಒಬ್ರು ಬರೋಬ್ಬರಿ 70 ಲಕ್ಷ ರೂಪಾಯಿಗಳ ಟ್ಯಾಕ್ಸ್ ರೀಫಂಡ್ ಪಡೆದು ಸುದ್ದಿಯಾಗಿದ್ದಾರೆ. ಇಷ್ಟು ದೊಡ್ಡ ಮೊತ್ತ ವಾಪಸ್ ಬಂದಿರೋದು ಕೇಳಿ ಎಲ್ರಿಗೂ ಒಂಥರ ಹುಬ್ಬೇರಿದೆ, ಐಬ್ರೋಸ್ ರೈಸ್ ಆಗಿದೆ. ಭಾರತದಲ್ಲಿ ಆಸ್ತಿ ಮಾರಾಟ ಮಾಡಿದ್ದಾಗ TDS ರೂಪದಲ್ಲಿ ಈ ದುಡ್ಡು ಕಟ್ಟಾಗಿತ್ತು. ಆದರೆ ಅವರ ಭಾರತದ ಆದಾಯ ತೆರಿಗೆ ಮಿತಿಗಿಂತ ಕಮ್ಮಿ ಇದ್ದ ಕಾರಣ ಪೂರ್ತಿ ಹಣ ವಾಪಸ್ ಹೋಗಿದೆ. ಆದರೆ UAE ಕರೆನ್ಸಿಯಲ್ಲಿ 2,77,000 ದಿರ್ಹಂ ಅವರಿಗೆ ರಿಫಂಡ್ ಆಗಿರೋದು. ಸರಿಯಾದ ದಾಖಲೆ ಸಲ್ಲಿಸಿ ITR ಫೈಲ್ ಮಾಡಿದ್ರೆ ಹೀಗೆ ದೊಡ್ಡ ಮೊತ್ತವನ್ನೇ ವಾಪಸ್ ಪಡಿಬಹುದು ಅಂತ ಹೇಳಿ ಅವರು ಸಾಬೀತು ಮಾಡಿ ತೋರಿಸಿದ್ದಾರೆ ಈಗ ಲೀಗಲ್ ಆಗಿ. ಏನೋ ವಿದೇಶದಲ್ಲಿ ದುಡಿದ ಹಣವನ್ನ ಭಾರತಕ್ಕೆ ಕಳಿಸುವ NRIಗಳಿಗೆ ಈಗ ಒಂದು ಗುಡ್ ನ್ಯೂಸ್ ಇದೆ. UAE ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬರು ತಮ್ಮ 37.10 ಲಕ್ಷ ರೂಪಾಯಿ ಸಂಬಳವನ್ನ ಇಂಡಿಯಾದ ಬ್ಯಾಂಕ್ ಅಕೌಂಟ್ಗೆ ಜಮೆ ಮಾಡಿದ್ರು. ಆದರೆ IT ಡಿಪಾರ್ಟ್ಮೆಂಟ್ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿ ಟ್ಯಾಕ್ಸ್ ನೋಟಿಸ್ ಕಳಿಸಿತ್ತು. ಈಗ ಈ ಬಗ್ಗೆ ITAT ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಟ್ರೈಬ್ಯುನಲ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಇದು ವಲಸಿಗರು ವಿದೇಶದಲ್ಲಿ ಕಷ್ಟಪಟ್ಟು ದುಡಿದ ಹಣ, ವಿದೇಶದಲ್ಲಿ ದುಡಿದ ಹಣಕ್ಕೆ ಭಾರತದಲ್ಲಿ ತೆರಿಗೆ ಹಾಕೋದು ಸರಿಯಲ್ಲ ಅಂತ ಆದೇಶ ನೀಡಿದೆ. ಏನು ಆದಾಯ ತೆರಿಗೆ ಇಲಾಖೆ 2026-27ರ ಅಸೆಸ್ಮೆಂಟ್ ವರ್ಷಕ್ಕೆ NRIಗಳಿಗೆ ಹೊಸ ರೂಲ್ಸ್ ತಂದಿದೆ. ಪ್ರಿಸಂಪ್ಟಿವ್ ಇನ್ಕಮ್ ಸ್ಕೀಮ್ ಆಯ್ಕೆ ಮಾಡಿಕೊಳ್ಳೋ NRIಗಳು ಈಗ ಹೆಚ್ಚುವರಿ ಡಿಸ್ಕ್ಲೋಜರ್ ಮಾಡಲೇಬೇಕು. ಸೆಕ್ಷನ್ 44AD ಅಡಿಯಲ್ಲಿ ಲಾಭ ತೋರಿಸೋರು ತಮ್ಮ ಬ್ಯಾಂಕ್ ಖಾತೆಗಳ ಸಂಪೂರ್ಣ ವಿವರ ಕೊಡೋದು ಕಡ್ಡಾಯ. ವಿಶೇಷ ಅಂದರೆ ವಿದೇಶಿ ಬ್ಯಾಂಕ್ ಖಾತೆಗಳಲ್ಲಿರೋ ಹಣದ ವಿವರವನ್ನು ಕೂಡ ಇಲ್ಲಿ ಕೊಡಬೇಕು. ಆಯಾ ದೇಶದ ಕರೆನ್ಸಿಯಲ್ಲೂ ಕೂಡ ಇದನ್ನು ತೋರಿಸಬೇಕು. ಈ ಮಾಹಿತಿ ಬಿಟ್ಟರೆ ನಿಮ್ಮ IT ರಿಟರ್ನ್ಸ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ವಿದೇಶದಲ್ಲಿ ಭಾರತೀಯರು ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಕೂಡ ಈಗ 2 ಪಟ್ಟು ಹೆಚ್ಚಾಗಿದೆ. ಕಳೆದ 2 ವರ್ಷಗಳಲ್ಲಿ NRIಗಳ ಡಿಮಾಂಡ್ ಬರೋಬ್ಬರಿ 100% ಜಾಸ್ತಿ ಆಗಿದೆ. ವಿಶೇಷ ಅಂದರೆ ಕೊಳ್ಳೋರಲ್ಲಿ 25-35 ವರ್ಷದ ಯುವಕರೇ 55% ಇದ್ದಾರೆ. ಟೆಲಿಮೆಡಿಕಲ್ ಚೆಕಪ್ ಫೆಸಿಲಿಟಿ ಇರೋದ್ರಿಂದ ವಿದೇಶದಲ್ಲೇ ಕೂತು ವಿಮೆ ಮಾಡಿಸೋದು ಈಸಿ ಆಗಿದೆ. ಕಡಿಮೆ ಪ್ರೀಮಿಯಂಗೆ ದೊಡ್ಡ ಕವರೇಜ್ ಸಿಗೋದ್ರಿಂದ ಗಲ್ಫ್ ಮತ್ತು ಅಮೆರಿಕನ್ NRIಗಳು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಇದು ಸುದ್ದಿ. ಸೊ ಈ ಸುದ್ದಿ ಆದಮೇಲೆ ಸ್ನೇಹಿತರೆ, ನಿಮಗೂ ಕೂಡ ಏನಾದರೂ ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಇದ್ರೆ, ನೀವು NRI ಆಗಿದ್ದು ವಿದೇಶಗಳಲ್ಲಿ ದುಡಿತಾ ಇದ್ರೆ, ನೀವು ಆರಾಮಾಗಿ $600-700 ರೂಪಾಯಿಗೆಲ್ಲ ಅಂದರೆ $7, $8, $9, $10 ಒಳಗಡೆ ಎಲ್ಲ ನೀವು
1 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಏನಾದರೂ ಅನಿರೀಕ್ಷಿತ ಘಟನೆ ಆಯಿತು ಅಂತ ಹೇಳಿದ್ರೆ, ದುಡಿಯೋ ವ್ಯಕ್ತಿನ ಕಳ್ಕೊಂಡ್ರೆ ಫ್ಯಾಮಿಲಿ, ಆ ಅಮೌಂಟ್ ಒಂದು ಶಾರ್ಟ್ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಲಂಸಮ್ ಆ ದುಡ್ಡು ಸಿಗುತ್ತೆ ಫ್ಯಾಮಿಲಿಗೆ. ಸೊ ನೀವು ಭಾರತದ ಹೊರಗಡೆ ಎಲ್ಲೇ ಕೆಲಸ ಮಾಡ್ತಾ ಇದ್ರು ಕೂಡ ನಿಮಗೆ ಅಲ್ಲಿನ ಇಂಟರ್ನ್ಯಾಷನಲ್ ಪ್ಲಾನ್ಗಳಿಗಿಂತ ಕಮ್ಮಿ ಪ್ರೈಸ್ನಲ್ಲಿ ಭಾರತದಲ್ಲಿ ಟರ್ಮ್ ಪ್ಲಾನ್ಗಳು ಸಿಗ್ತವೆ. ನಾವು ವಿಡಿಯೋ ಕೆಳಗಡೆ ಕೊಟ್ಟಿರೋ ಪಾಲಿಸಿ ಬಜಾರ್ನವರ ಪಾರ್ಟ್ನರ್ ಲಿಂಕನ್ನು ಓಪನ್ ಮಾಡಿ ಹೋದರೆ ಎಲ್ಲ ಭಾರತದ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಫೀಚರ್ಸನ್ನು ಚೆಕ್ ಮಾಡಿಕೊಂಡು ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನೀಗ ಕಂಟಿನ್ಯೂ ಮಾಡೋಣ NRI ಕಾರ್ನರ್ನಲ್ಲಿ. ಈಗ ಗಲ್ಫ್ ರಾಷ್ಟ್ರಗಳ ಇನ್ನಷ್ಟು ವಿಚಾರ ನೋಡೋದಾದ್ರೆ, ಇರಾನ್ ಬಿಕ್ಕಟ್ಟಿನ ಕಾರಣಕ್ಕೆ ದುಬೈ ಏರ್ಪೋರ್ಟ್ ಮೇ 31ರವರೆಗೆ ಕಠಿಣ ರೂಲ್ಸ್ ತಂದಿದೆ. ವಿದೇಶಿ ವಿಮಾನಗಳು ದಿನಕ್ಕೆ 1 ರೌಂಡ್ ಟ್ರಿಪ್ ಮಾಡಬೇಕು ಅಂತ ಆದೇಶಿಸಿದ್ದಾರೆ. ಭಾರತೀಯ ಏರ್ಲೈನ್ಸ್ಗೆ ದೊಡ್ಡ ಪೆಟ್ಟು. ಏಪ್ರಿಲ್ ಮತ್ತು ಮೇ ತಿಂಗಳಿಗೆ ಏರ್ ಇಂಡಿಯಾ 750, ಇಂಡಿಗೋ 481 ಹಾಗೂ ಸ್ಪೈಸ್ ಜೆಟ್ 61 ಫ್ಲೈಟ್ಸ್ ಸ್ಕೆಡ್ಯೂಲ್ ಮಾಡಿದ್ವು. ಆದ್ರೀಗ ಈ ನಿರ್ಬಂಧದಿಂದ ಭಾರಿ ಪೆಟ್ಟು ಬೀಳ್ತಾ ಇದೆ ಅವರಿಗೆ. ಇತ್ತ ಕರಾವಳಿ ಭಾಗದ ಜನರಿಗೆ ಜಜೀರಾ ಏರ್ವೇಸ್ ಗುಡ್ ನ್ಯೂಸ್ ಕೊಟ್ಟಿದೆ. ಕುವೈತ್ ಮತ್ತು ಮಂಗಳೂರು ನಡುವೆ ವಿಶೇಷ ವಿಮಾನ ಸೇವೆಯನ್ನು ಆರಂಭ ಮಾಡಿದೆ. ಪ್ರಯಾಣಿಕರ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಸೌದಿ ಅರೇಬಿಯಾದ ದಮಾಮ್ ಮೂಲಕ ಈ ಫ್ಲೈಟ್ ಸಂಚಾರ ಮಾಡುತ್ತೆ. ಇನ್ನು ಮಿಡಲ್ ಈಸ್ಟ್ ಪ್ರಯಾಣಿಕರಿಗೆ ಸೌದಿ ಏರ್ಲೈನ್ಸ್ ಗುಡ್ ನ್ಯೂಸ್ ಕೊಟ್ಟಿದೆ. ಇರಾನ್ ಯುದ್ಧದ ಕಾರಣಕ್ಕೆ ಕ್ಯಾನ್ಸಲ್ ಆಗಿದ್ದ ಒಂದಿಷ್ಟು ಫ್ಲೈಟ್ಸ್ ಏಪ್ರಿಲ್ 11ನೇ ತಾರೀಕಿಂದ ಮತ್ತೆ ಶುರುವಾಗ್ತವೆ. ಪ್ರತಿದಿನ ಜೆಡ್ಡಾದಿಂದ ದುಬೈ, ಅಬುದಾಬಿ ಮತ್ತು ಜೋರ್ಡನ್ನ ಅಮ್ಮಾನ್ಗೆ ಫ್ಲೈಟ್ಸ್ ಹಾರಲಿವೆ. ಆದರೆ ಪ್ರಯಾಣಿಕರು ಏರ್ಪೋರ್ಟ್ಗೆ ಹೋಗೋ ಮುಂಚೆ ಕಡ್ಡಾಯವಾಗಿ ತಮ್ಮ ಫ್ಲೈಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು ಅಂತ ಸೂಚನೆ ಇದೆ. ದುಬೈನಲ್ಲಿ ಮನೆ ಮಾಲೀಕರು ಬೇಕಾಬಿಟ್ಟಿ ರೆಂಟ್ ಹೆಚ್ಚು ಮಾಡದಂತೆ ನಿರ್ಬಂಧ ತರಲಾಗಿದೆ. ರೂಲ್ಸ್ ಪ್ರಕಾರ ಲೀಸ್ ಅವಧಿ ಮುಗಿಯುವಾಗ ಮಾತ್ರ ಬಾಡಿಗೆಯನ್ನ ಜಾಸ್ತಿ ಮಾಡಬೇಕು. ಅದು ಕೂಡ 20% ತನಕ ಮಾತ್ರ ಏರಿಕೆ ಮಾಡಬಹುದು. ಬಾಡಿಗೆ ಹೆಚ್ಚಿಸೋ 90 ದಿನಗಳ ಮೊದಲೇ ಬಾಡಿಗೆದಾರರಿಗೆ ಕಡ್ಡಾಯವಾಗಿ ನೋಟಿಸ್ ಕೊಡಬೇಕು. 1 ವರ್ಷದಲ್ಲಿ ಕೇವಲ 1 ಬಾರಿ ಮಾತ್ರ ಬಾಡಿಗೆ ಹೆಚ್ಚಳ ಮಾಡೋಕೆ ಅವಕಾಶ ಇದೆ. ಬಾಡಿಗೆದಾರರು ಸ್ಮಾರ್ಟ್ ರೆಂಟಲ್ ಇಂಡೆಕ್ಸ್ ಬಳಸಿ ತಾವಿರೋ ಏರಿಯಾದ ದರಗಳನ್ನು ಸುಲಭವಾಗಿ ಚೆಕ್ ಮಾಡಬಹುದು ಅಂತ ಹೇಳಿದ್ದಾರೆ. ಎಸ್, ಅಲ್ಲಿ ರೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ, ರೆಂಟಲ್ ಈಲ್ಡ್ ಕೂಡ ಜಾಸ್ತಿ. ನಮ್ಮಲ್ಲಿ ರೆಂಟಲ್ ಈಲ್ಡ್ 2%, 3% ವರ್ಷಕ್ಕೆ. ಆಮೇಲೆ ಜಾಸ್ತಿ ಮಾಡೋದು ಕೂಡ ವರ್ಷಕ್ಕೆ 5% ಮಾತ್ರ ಇನ್ಕ್ರೀಸ್ ಮಾಡ್ತಾ ಹೋಗೋದು, ಈ ಥರದೆಲ್ಲ ಇದೆಯಲ್ಲ. ಆದರೆ ದುಬೈನಲ್ಲಿ, UAEನಲ್ಲಿ ಹೆಚ್ಚಿನ ಜನ ರೆಂಟಲ್ನಲ್ಲೇ ಇರೋಕೆ ಅಲ್ಲಿ ಡಿಮಾಂಡ್ ಜಾಸ್ತಿ ಇರೋದ್ರಿಂದ ರೆಂಟಲ್ ಈಲ್ಡ್ ಇಂಡಿಯಾಗಿಂತ ಜಾಸ್ತಿ ಇದೆ ಅಲ್ಲಿ. ಕೆನಡಾ ಅಪ್ಡೇಟ್ಸ್. ಕೆನಡಾದಲ್ಲಿರೋ ಭಾರತೀಯ ಮೂಲದವರಿಗೆ ಅನ್ವಯ ಆಗೋ ರೀತಿ ಭಾರತೀಯ ರಾಯಭಾರ ಕಚೇರಿ ಹೊಸ ರೂಲ್ಸ್ ತಂದಿದೆ. OCI ಕಾರ್ಡ್ಗಾಗಿ ಇನ್ನು ಮುಂದೆ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ಅರ್ಜಿ ಸಲ್ಲಿಸೋದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲಾಗಿದೆ. ಬಯೋಮೆಟ್ರಿಕ್, ಬೆರಳಚ್ಚು ಮತ್ತು ಫೋಟೋ ಕೊಡೋದು ಕಡ್ಡಾಯ. ನೀವೇ ಖುದ್ದಾಗಿ BLS ಸೆಂಟರ್ಗಳಿಗೇನೆ ಹೋಗಬೇಕು. ಈ OCI ಕಾರ್ಡ್ ಪಡೆಯೋಕೆ ನೀವು ಒಟ್ಟು $376 ಅಂದರೆ ನಿಯರ್ಲಿ 35,000 ರೂಪೀಸ್ ಫೀಸ್ ಕಟ್ಟಬೇಕಾಗುತ್ತೆ. ಕೆನಡಾ ಸರ್ಕಾರ ತನ್ನ ಎಕ್ಸ್ಪ್ರೆಸ್ ಎಂಟ್ರಿ ವಲಸೆ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆ ತರ್ತಾ ಇದೆ. 2026-2028 ಯೋಜನೆ ಅಡಿ ಈಗಿರೋ ಫೆಡರಲ್ ಸ್ಕಿಲ್ಡ್ ವರ್ಕರ್ ಕ್ಲಾಸ್, ಕೆನಡಿಯನ್ ಎಕ್ಸ್ಪೀರಿಯನ್ಸ್ ಕ್ಲಾಸ್ ಹಾಗೂ ಫೆಡರಲ್ ಸ್ಕಿಲ್ಡ್ ಟ್ರೇಡ್ಸ್ ಕ್ಲಾಸ್ ಅನ್ನು ರದ್ದು ಮಾಡಿ ಎಲ್ಲರನ್ನೂ ಒಂದೇ ಕಡೆ ಸ್ಟ್ರೀಮ್ ಲೈನ್ಡ್ ಪಾತ್ವೇನಲ್ಲಿ ವಿಲೀನ ಮಾಡೋಕೆ ಹೆಜ್ಜೆ ಇಟ್ಟಿದ್ದಾರೆ. ಕೆನಡಾ ತನ್ನ ಟೆಂಪರರಿ ಫಾರಿನ್ ವರ್ಕರ್ ಪ್ರೋಗ್ರಾಮ್ನಲ್ಲೂ ಕೂಡ ನಿಯಮವನ್ನ ಜಾರಿ ತಂದಿದೆ. ಹೊಸದಾಗಿ ವಿದೇಶಿಯರನ್ನ ಕೆಲಸಕ್ಕೆ ತಗೋಬೇಕು ಅಂದ್ರೆ ಮೊದಲು 8 ವಾರಗಳ ಕಾಲ ಜಾಹೀರಾತು ಕೊಡಬೇಕು. ಮೊದಲಿದು ಕೇವಲ 4 ವಾರ ಇತ್ತು. 15ರಿಂದ 30 ವರ್ಷದ ಸ್ಥಳೀಯ ಯುವಕರನ್ನು ನೇಮಿಸಿಕೊಳ್ಳೋಕೆ ಆದ್ಯತೆ ಕೊಡಲೇಬೇಕು ಅಂತ ಸರ್ಕಾರ ಆರ್ಡರ್ ಮಾಡಿದೆ. ಲೋಕಲ್ಸಿ ಸಿಗ್ಲಿ ಜಾಬ್ ಅಂತ ಹೇಳಿ. ಇದೇ ಕೆನಡಾ ಸರ್ಕಾರ ವಿದೇಶಿ ಸ್ಕಿಲ್ಡ್ ವರ್ಕರ್ಸ್ಗಾಗಿ ದೊಡ್ಡ ಘೋಷಣೆ ಮಾಡಿದೆ. ವಿಶೇಷವಾಗಿ ಹೆಲ್ತ್ ಕೇರ್ ಮತ್ತು ಕನ್ಸ್ಟ್ರಕ್ಷನ್ ಸೆಕ್ಟರ್ ಮೇಲೆ ಫೋಕಸ್ ಮಾಡಿದ್ದಾರೆ. ವಿದೇಶಿ ಪದವಿ ಇರುವವರಿಗೆ ಕೆಲಸ ಸಿಗೋಕೆ $9.7 ಕೋಟಿ ಆಕ್ಷನ್ ಫಂಡ್ ರಿಲೀಸ್ ಮಾಡ್ತಿದ್ದಾರೆ. ಲೈಸೆನ್ಸ್ ಅಥವಾ ಎಕ್ಸಾಮ್ ಫೀಸ್ ಕಟ್ಟೋಕೆ ಸುಮಾರು 13ರಿಂದ 27 ಲಕ್ಷ ರೂಪಾಯಿವರೆಗೆ ಸಾಲದ ಸೌಲಭ್ಯನೂ ಸಿಗುತ್ತೆ. ಕೆನಡಾದ ಅಲ್ಬರ್ಟಾ ಪ್ರಾಂತ್ಯಕ್ಕೆ ಹೋಗೋರಿಗೆ ಶಾಕ್. ವಲಸೆ ಕಾರ್ಮಿಕರು ತಮ್ಮ ಪ್ರೊಫೈಲ್ ಸಲ್ಲಿಸೋಕೆ ಇನ್ನು ಮುಂದೆ $135 ಫೀಸ್ ಕಟ್ಟಬೇಕು. ಇಲ್ಲಿವರೆಗೆ ಫ್ರೀ ಇದ್ದ ಈ ಪ್ರಕ್ರಿಯೆಗೆ ಈಗ ದುಡ್ಡು ಕಟ್ಟೋದು ಕಡ್ಡಾಯ. ನೀವು ಸೆಲೆಕ್ಟ್ ಆದರೆ ಫುಲ್ ಅಪ್ಲಿಕೇಶನ್ ಹಾಕೋಕೆ ಮತ್ತೆ $1,500 ಕಟ್ಟಲೇಬೇಕು. ಜೊತೆಗೆ ಜಾಬ್ ಆಫರ್ ಇರೋರು ತಮ್ಮ ಸಂಬಳ ಹಾಗೂ ಕೆಲಸದ ಟೈಮನ್ನು ಕಡ್ಡಾಯವಾಗಿ ತಿಳಿಸಲೇಬೇಕು. ಮಿಡಲ್ ಈಸ್ಟ್ ಸಂಘರ್ಷದಿಂದಾಗಿ ಸಮಸ್ಯೆಗೆ ಸಿಕ್ಕಾಕೊಂಡಿರೋ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೂ ಕೂಡ ಕೆನಡಾದಿಂದ ಗುಡ್ ನ್ಯೂಸ್ ಇದೆ. ವಿಕ್ಟೋರಿಯಾ, ಕ್ವೀನ್ಸ್ ಮತ್ತು ಮ್ಯಾಕ್ಗಿಲ್ ಯೂನಿವರ್ಸಿಟಿಗಳು ಎಕ್ಸಾಮ್ ಮುಂದೂಡಿಕೆ ಹಾಗೂ ಟ್ಯೂಷನ್ ಫೀ ಕಟ್ಟೋಕೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಯುರೋಪ್ ಮತ್ತು ಏಷ್ಯಾ ಅಪ್ಡೇಟ್ಸ್ ನೋಡಿದ್ರೆ, ಈ ಬೇಸಿಗೆನಲ್ಲಿ ಯುರೋಪ್ಗೆ ಟ್ರಿಪ್ ಹೋಗಬೇಕು ಅಂತಿರೋರಿಗೆ ದೊಡ್ಡ ಶಾಕ್. ಪಾಸ್ಪೋರ್ಟ್ ಸ್ಟ್ಯಾಂಪಿಂಗ್ ಬದಲು ಏಪ್ರಿಲ್ 10ರಿಂದ ಯುರೋಪ್ನಲ್ಲಿ ಹೊಸ ಎಂಟ್ರಿ ಎಕ್ಸಿಟ್ ಸಿಸ್ಟಮ್ ಜಾರಿಯಾಗ್ತಿದೆ. ಪ್ರತಿಯೊಬ್ಬರ ಫೇಸ್ ಸ್ಕ್ಯಾನ್ ಹಾಗೂ 4 ಬೆರಳಚ್ಚು ಪಡೆಯಲಾಗುತ್ತೆ. ಇದರಿಂದ ಪ್ರಕ್ರಿಯೆ ವಿಳಂಬ ಆಗ್ತಾ ಇದ್ದು ಏರ್ಪೋರ್ಟ್ಗಳಲ್ಲಿ 3 ಗಂಟೆಗೂ ಹೆಚ್ಚು ಕಾಲ ಕ್ಯೂನಲ್ಲಿ ನಿಲ್ಲೋ ರೀತಿಯಾಗಿದೆ. ಹಾಗೆ ಪ್ರವಾಸಿಗರು €7 ಕೊಟ್ಟು ETIAS ಅನುಮತಿ ಪಡೆಯೋದು ಕಡ್ಡಾಯ ಮಾಡಲಾಗಿದೆ. UK ವೀಸಾ ಪಡೆಯೋದು ಮತ್ತಷ್ಟು ಕಾಸ್ಟ್ಲಿ ಆಗಿದೆ. ಬ್ರಿಟನ್ ಸರ್ಕಾರ ವೀಸಾ ಫೀಸನ್ನು 15%ನಿಂದ 20% ವರೆಗೆ ಹೆಚ್ಚಳ ಮಾಡಿದೆ. 6 ತಿಂಗಳ ವಿಸಿಟರ್ ವೀಸಾ ಫೀಸ್ $15,601 ರೂಪಾಯಿಗೆ ಏರಿಕೆಯಾಗಿದೆ.
ಸ್ಟೂಡೆಂಟ್ ವೀಸಾ ಫೀಸ್ ಬರೋಬ್ಬರಿ 61,156 ರೂಪಾಯಿಗೆ ಜಂಪ್ ಆಗಿದೆ. ಸ್ಕಿಲ್ಡ್ ವರ್ಕರ್ ವೀಸಾ ದರ 15% ಜಾಸ್ತಿ ಆಗಿದೆ. ಇನ್ನು ಇತ್ತೀಚೆಗೆ ದುಬೈನ ಗೋಲ್ಡನ್ ವೀಸಾಗಿಂತ ಗ್ರೀಸ್ ಕಡೆಗೆ ಭಾರತದ ಹೂಡಿಕೆದಾರರು ಅಟ್ರಾಕ್ಟ್ ಆಗ್ತಿದ್ದಾರೆ. ದುಬೈನಲ್ಲಿ ರೆಸಿಡೆನ್ಸಿ ಪಡೆಯೋಕೆ ಕನಿಷ್ಠ 5 ಕೋಟಿ ರೂಪಾಯಿ ಹೂಡಿಕೆ ಮಾಡಬೇಕು. ಆದರೆ ಗ್ರೀಸ್ನಲ್ಲಿ 2.72 ಕೋಟಿ ರೂಪಾಯಿ ಇದ್ರೆ ಸಾಕು. ಗ್ರೀಸ್ ವೀಸಾ ಮೂಲಕ ಯುರೋಪ್ನ 29 ದೇಶಗಳಿಗೆ ವೀಸಾ ಫ್ರೀ ಪ್ರಯಾಣ ಮಾಡೋದು ಕೂಡ ಅವಕಾಶ ಇದೆಯಲ್ಲ, ಅದು ಕೂಡ ಇದಕ್ಕೆ ಮುಖ್ಯ ಕಾರಣ. ಏನು ಭಾರತೀಯ ವಿದ್ಯಾರ್ಥಿಗಳು ವಿದೇಶಿ ಶಿಕ್ಷಣಕ್ಕೆ ಕೆಲವೊಂದಷ್ಟು ಕೆಟ್ಟ ಸುದ್ದಿಗಳ ಹೊರತಾಗೂ ಕೂಡ ಐರ್ಲೆಂಡನ್ನು ಪ್ರಿಫರ್ ಮಾಡ್ತಿದ್ದಾರೆ. ಕಳೆದ 10 ವರ್ಷದಲ್ಲಿ ಐರ್ಲೆಂಡ್ನಲ್ಲಿ ಓದೋ ಭಾರತೀಯರ ಸಂಖ್ಯೆ 700ರಿಂದ 9,000ಕ್ಕೆ ಏರಿಕೆಯಾಗಿದೆ. ಅಲ್ಲಿನ ಸ್ಟೆಮ್ ಶಿಕ್ಷಣ ಮತ್ತು ಓದಿದ ನಂತರ ಸಿಗೋ ಉದ್ಯೋಗದ ಅವಕಾಶಗಳು ಇದಕ್ಕೆ ಮುಖ್ಯ ಕಾರಣ. ಇನ್ನು ಜಪಾನ್ಗೆ ಹೋಗೋರಿಗೆ ಇದು ಇಂಪಾರ್ಟೆಂಟ್ ಅಪ್ಡೇಟ್. ಜಪಾನ್ ಸರ್ಕಾರ ಎಂಜಿನಿಯರ್ ಹಾಗೂ ಇಂಟರ್ನ್ಯಾಷನಲ್ ಸರ್ವಿಸ್ ವೀಸಾಗೆ ಜಾಪನೀಸ್ ಭಾಷೆ ಕಡ್ಡಾಯ ಮಾಡೋಕೆ ಮುಂದಾಗಿದ್ದಾರೆ. ಇನ್ನು ಮುಂದೆ ವೀಸಾಗೆ ಅರ್ಜಿ ಹಾಕೋರು B2CFR ಅಥವಾ N2JLPT ಲೆವೆಲ್ ಭಾಷಾ ಪರೀಕ್ಷೆ ಪಾಸ್ ಮಾಡಲೇಬೇಕು. ಇನ್ನು ಜಪಾನ್ ಸರ್ಕಾರ ಇಂಟ್ರಾ ಕಂಪನಿ ಟ್ರಾನ್ಸ್ಫರ್ ವೀಸಾ ನಿಯಮಗಳನ್ನು ಕಠಿಣ ಮಾಡ್ತಿದೆ. ಇನ್ನು ಮುಂದೆ ಉದ್ಯೋಗದ ಹಿಸ್ಟ್ರಿ, ಟ್ಯಾಕ್ಸ್ ದಾಖಲೆ ಹಾಗೂ ಆಫೀಸ್ ಫೋಟೋಸನ್ನು ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಟ್ಯಾಕ್ಸ್ ಕಟ್ಟದಿದ್ದರೆ ವೀಸಾ ರಿನ್ಯೂವಲ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಇನ್ನು ಥಾಯ್ಲೆಂಡ್ನಲ್ಲಿ ಸೋಂಕ್ರಾನ್ ಹಬ್ಬದ ಸಂಭ್ರಮ. ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡೋಕೆ ಏಪ್ರಿಲ್ 10ರಿಂದ 19ರವರೆಗೆ ಸಾರ್ವಜನಿಕ ಸಾರಿಗೆ ದರಗಳನ್ನು ಹೆಚ್ಚು ಮಾಡಬೇಡಿ ಅಂತ ಅಲ್ಲಿನ ಪ್ರಧಾನಿ ಆದೇಶ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಈ ವಾರದ ಪ್ರಮುಖ NRI ಸ್ಪೆಸಿಫಿಕ್ ಸುದ್ದಿಯನ್ನು ನಿಮಗೆ ತಲುಪಿಸೋ NRI ಕಾರ್ನರ್ ವಿಶೇಷ ಬುಲೆಟಿನ್. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ NRI ಕಾರ್ನರ್ನಲ್ಲಿ. ಅದರ ನಡುವೆ ಮಸ್ತ್ ಮಗ ಚಾನಲ್ನಲ್ಲಿ ಇತರ ಎಲ್ಲ ಸುದ್ದಿಯನ್ನು ನೀವು ಕವರ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಇಂಡಿಯಾ ಸೆಂಟ್ರಿಕ್ ಹಾಗೂ ಗ್ಲೋಬಲ್ ಪರ್ಸ್ಪೆಕ್ಟಿವ್ನ ಸುದ್ದಿಯನ್ನು, ನ್ಯೂಸನ್ನು ನೀವು ನೋಡ್ತಾ ಹೋಗ್ಬೋದು. ಎಲ್ಲೇ ಇರಿ, ಸೇಫ್ ಆಗಿರಿ, ಹ್ಯಾಪಿ ಆಗಿರಿ. ಮತ್ತೆ ಸಿಗೋಣ. ನಮಸ್ಕಾರ.